ನಮಸ್ಕಾರ ಸ್ನೇಹಿತರೆ. ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ದಂಡ ಮತ್ತು ದಂಡಧಾರನ ವಧೆ. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಧೃತರಾಷ್ಟ್ರನು ಖಿನ್ನನಾಗಿ, ಸಂಜಯ, ಮುಂದೇನಾಯಿತು ಹೇಳಪ್ಪ ಎಂಬುದಾಗಿ ಪ್ರಶ್ನಿಸಿದನು. ಭೂಪತಿ, ಉತ್ತರ ಭಾಗದಲ್ಲಿ ದಂಡಧಾರನೆಂಬುವನು ತೀಕ್ಷ್ಣ ಅಲಗುಗಳನ್ನೆಸೆದು ನಿನ್ನ ವಿರೋಧಿಗಳನ್ನು ಹಿಮ್ಮೆಟ್ಟಿಸಿದನು. ಆತನು ನಿನ್ನ ಮಗನ ಸಹಾಯಕ್ಕೆ ಬಂದ ಮಗಧ ದೇಶದ ಕ್ಷತ್ರಿಯ ರಾಜನು. ಕ್ರೋಧವರ್ಧನ ಎಂಬ ಅಸುರನ ವಂಶದಲ್ಲಿ ಉದ್ಭವಿಸಿಕೊಂಡವನು. ದಂಡಧಾರನಿಂದ ತಮಗೆ ತುಂಬ ಕಷ್ಟ ನಷ್ಟಗಳಾಗುತ್ತಿರುವುದನ್ನು ಮನಗಂಡು ಕೃಷ್ಣಾರ್ಜುನರು ಸಂಶಪ್ತಕರನ್ನು ಬಿಟ್ಟು ಭಾರ್ಗವನಿಗೆ ಸಮಾನನಾದ ದಂಡಧಾರನಲ್ಲಿಗೆ ಬಂದರು. ಆನೆಯ ಮೇಲೇರಿ ಸಂಗ್ರಾಮ ಮಾಡುವುದರಲ್ಲಿ ಅವನು ಪ್ರವೀಣನಾಗಿದ್ದನು. ಆದಿತ್ಯ ಮಂಡಲಕ್ಕೆ ಕೇತುವು ಸದಾ ಉಪದ್ರಕಾರಕ ಆಗಿ ಇರುವಂತೆ ದಂಡಧಾರನು ಪಾಂಡವರ ಬಲಕ್ಕೆ ಅನಿಷ್ಟದಂತಿದ್ದನು. ಆ ದಾನವನು ಗಜಾರೋಹಿಯಾಗಿ ಇದಿರಾಗಿ ಬರುತ್ತಿರುವ ಅಶ್ವಗಳನ್ನು ಪದಾತಿಗಳನ್ನು ತನ್ನ ಆನೆಯ ಕಾಲುಗಳಿಂದ ತುಳಿಸಿ ಕೊಲ್ಲಿಸಿದನು. ಧೂಮಕೇತುವಿನಂತೆ ಉತ್ಪಾತಗಳನ್ನು ಉಂಟುಮಾಡಿ ಬಲಾಢ್ಯರಾದ ಯೋಧರನ್ನು ಧ್ವಂಸ ಮಾಡಿ ಭೇರಿ, ಮೃದಂಗ, ಶಂಖಧ್ವನಿಗಳ ನಿನಾದವನ್ನು ಗೈಯುತ್ತಾ ಅರ್ಜುನನ ಸಮಕ್ಷಮಕ್ಕೆ ಬಂದು ಸಾರಥಿಯನ್ನು 16 ಶರಗಳಿಂದ, ಪಾರ್ಥನನ್ನು 12 ಶಾಸ್ತ್ರಗಳಿಂದ ಗಾಯಗೊಳಿಸಿದನು. ತಾನು ವಿಜಯಿಯಾಗುತ್ತೇನೆ ಎನ್ನುವ ಅಟ್ಟಹಾಸವನ್ನು ಪ್ರಕಟಿಸಿ ಯುದ್ಧರಂಗದಲ್ಲಿ ಒಂದೇ ಸಮನೆ ಮುಂದುವರಿಯುತ್ತಿರುವುದನ್ನು ಕಂಡು ನರನು ದಂಡಧಾರನ ಧನುಸ್ಸನ್ನು, ಧ್ವಜವನ್ನು ಒಮ್ಮೆಲೆ ಕತ್ತರಿಸಿ ಹಾಕಿದನು. ಜೊತೆಯಲ್ಲಿ ಬರುತ್ತಿದ್ದ ಹಲವಾರು ಗಜಗಳನ್ನು ಪಾರ್ಥನು ತನ್ನ ಶರ ಚಮತ್ಕಾರದಿಂದ ನಿರ್ನಾಮಗೊಳಿಸಿದನು. ಮಾವುತನನ್ನು ಕೊಂದು ಅಜಾನುಬಾಹುವಾಗಿದ್ದ ಅಸುರನ ತೋಳುಗಳನ್ನು ಕತ್ತರಿಸಿದಾಗ ಕವಚವು ಸೀಳಲ್ಪಟ್ಟಿತು. ಆತನ ಸಲಗವು ಪಾರ್ಥನ ಕಣೆಗಳನ್ನು ಸಹಿಸಲಾರದೆ ದಾವಾಗ್ನಿಯ ಉರಿಯಿಂದ ಪಲಾಯನ ಮಾಡುವ ಕಾಡು ಮೃಗದಂತೆ ದಿಕ್ಕು ತಪ್ಪಿ ಓಡಲು ಪ್ರಾರಂಭಿಸಿತು. ಆನೆಯು ಸಂಕಟ ಪಡುತ್ತಿರುವಾಗ ಧನಂಜಯನು ದಾನವನಿಗೆ ಬುದ್ಧಿ ಕಲಿಸುವ ಉದ್ದೇಶದಿಂದ ಅವನ ಶರೀರವನ್ನು ಬಾಣಗಳಿಂದ ಚುಚ್ಚಿದನು. ಆ ಪೆಟ್ಟಿನ ನೋವನ್ನು ತಾಳಲಾರದೆ ಕ್ರೋಧವಂಶಜನು ಕುಸಿದು ಬಿದ್ದು ಮೃತಪಟ್ಟನು. ಅಣ್ಣನ ಮರಣವನ್ನು ತಮ್ಮನಾದ ದಂಡನು ಗಮನಿಸಿ ಕ್ಷಣಕಾಲ ಗಾಬರಿಯಾದರೂ ಚಿತ್ತದಲ್ಲಿ ಸ್ಥೈರ್ಯ ವೀರಾವೇಶದಿಂದ ಹೂಂಕರಿಸಿದನು. ಅಣ್ಣನ ಮರಣಕ್ಕೆ ಕಾರಣರಾದ ಕೃಷ್ಣಾರ್ಜುನರನ್ನು ತನ್ನ ತೋಮರಗಳಿಂದ ಗಾಯಗೊಳಿಸಿದನು. ಅಣ್ಣನನ್ನು ಕೊಂದ ಮಹಾಪರಾಕ್ರಮಿ ಪಾರ್ಥನಿಗೆ ದಂಡನು ಯಾವ ಲೆಕ್ಕ? ಕ್ಷಣದೊಳಗಾಗಿ ಆತನ ಕೈಯನ್ನು ಮತ್ತು ತೋಳನ್ನು ಕಡಿದನು. ಭುಜಗಳು ಕಡಿಯಲ್ಪಟ್ಟು ಕೆಳಗೆ ಬೀಳುವಾಗ ಅವು ಬುಸುಗುಟ್ಟುವ ಸರ್ಪಗಳಂತೆ ಇದ್ದವು. ಅರ್ಜುನನು ಇನ್ನೊಮ್ಮೆ ಅರ್ಧಚಂದ್ರವೆಂಬ ಶರವನ್ನು ದಂಡನ ಕೊರಳಿಗೆ ಗುರಿಯಾಗಿ ಬಿಟ್ಟಿದುದರಿಂದ ಕಂಠ ಧರೆಗೆ ಬಿತ್ತು. ಆ ಧೂರ್ತನು ದೊಪ್ಪನೆ ಕೆಳಗೆ ಬಿದ್ದಾಗ ಅವನು ಏರಿದ್ದ ಮಹಾಶ್ವೇತ ಆನೆಯು ಚೀತ್ಕರಿಸುತ್ತಾ ಬೆಟ್ಟದಂತೆ ಕುಸಿಯಿತು. ಆ ದೃಶ್ಯವನ್ನು ನೋಡಿ ರೇಗಿದ ಇತರ ಗಜಗಳು ವಿಜಯನ ಮೇಲೆ ಎರಗಲು ಓಡೋಡಿ ಬಂದವು. ನಿಶಿತಾಸ್ತ್ರಗಳನ್ನು ವಿಜಯನು ಪ್ರಯೋಗಿಸಿ ಮಹಾಶ್ವೇತ ಆನೆಗೆ ಆದ ಗತಿಯನ್ನೇ ಅವುಗಳಿಗೆ ತೋರಿಸಿದನು. ಅಶ್ವ, ಗಜ, ಪದಾತಿಗಳು ತತ್ತರಿಸಿ ಹೋದವು. ಕೃಷ್ಣಾರ್ಜುನರ ಜಯವನ್ನು ನೋಡಿ ಪಾಂಡವ ಪಕ್ಷದವರು ಮಧ್ಯ ಪಾಂಡವನನ್ನು ಸಂತಸದಿಂದ ಸುತ್ತುವರೆದರು. ಕೃಷ್ಣಾರ್ಜುನರೇ, ಆ ನೀಚರ ರಣಕೌಶಲಕ್ಕೆ ಕ್ಷಣಕಾಲ ನಾವು ಅಂಜಿದೆವು. ಆದರೆ ನಿಮ್ಮ ಯುದ್ಧ ಚತುರತೆಯಿಂದಾಗಿ ಆ ಧೂರ್ತ ಸಹೋದರರ ಸಾಹಸ ಇನ್ನಿಲ್ಲವಾಗಿದೆ. ಬೆದರಿಂದ ನಮ್ಮನ್ನು ಸಂರಕ್ಷಿಸದಿರುತ್ತಿದ್ದರೆ ಇಂದು ಶತ್ರುಗಳಿಗೆ ಆದ ಗತಿ ನಮಗಾಗುತ್ತಿತ್ತು. ಓ ನಮ್ಮ ದೊರೆಯೇ, ನಿನಗೆ ನಮ್ಮ ನಮನಗಳು. ಭಯಗ್ರಸ್ತರಾದ ತನ್ನ ಸೈನಿಕರಿಗೆ ಧನಂಜಯನು ಅಭಯವನ್ನು ನೀಡಿ ಪುನಃ ಸಂಶಪ್ತಕರನ್ನು ಹುಡುಕಿಕೊಂಡು ಹೋದನು. ಪಾರ್ಥನಿಗೆ ಆ ನಿಶಾಚರರನ್ನು ಮುಗಿಸಬೇಕೆಂಬ ಹಠವು ಹುಟ್ಟಿತು. ಶ್ವೇತವಾಹನನು ಕೃಷ್ಣ ಸಹಿತ ರಥದಲ್ಲಿ
ವಕ್ರಾತಿವಕ್ರ ಗತಿಯಿಂದ ತಿರುಗಿ ತನ್ನ ರಥದ ನೆಲೆ ಏನೆಂಬುದನ್ನು ವೈರಿಗೆ ತಿಳಿಯಗೊಡದೆ ಬಾಣ ಪ್ರಯೋಗಿಸಿದಾಗ ಆ ವೇಗವನ್ನು ಆರು ನಿಲ್ಲಿಸಲು ಸಾಧ್ಯ? ವೃಕ್ಷದ ಬುಡವನ್ನು ಕತ್ತರಿಸುವ ಮೊದಲಾಗಿ ಪರಿಣಿತನಾದ ಮರ ಕಡಿಯುವವನು ರೆಂಬೆ ಕೊಂಬೆಗಳನ್ನು ತುಂಡರಿಸುತ್ತಾನೆ. ಅಂತೆಯೇ ರಣಕುಶಲನಾದ ಶ್ವೇತವಾಹನನು ಕೌರವ ಪಕ್ಷದಲ್ಲಿರುವ ಶಾಖೋಪಶಾಖೆಗಳಂತಿರುವ ಸಂಶಪ್ತಕರನ್ನು ಒಬ್ಬೊಬ್ಬರನ್ನಾಗಿ ಸಂಹರಿಸಿದನು. ಬಲ್ಲ, ಕ್ಷುರ, ಅರ್ಧಚಂದ್ರ, ವತ್ಸದಂತ ಮೊದಲಾದ ಅಸ್ತ್ರವಿಶೇಷದಿಂದ ಕುರುದಳದಲ್ಲಿದ್ದ ರಥಧ್ವಜ, ಧೀರ ಯೋಧರನ್ನು ನಿರ್ನಾಮಗೈದನು. ಸುರಾಸುರರಲ್ಲಿ ಭೀಕರ ಬವರವಾಗುವಂತೆ 16ನೇ ದಿವಸದ ಯುದ್ಧವಾಯಿತು. ಉಗ್ರಾಯುಧನ ಪುತ್ರನು ನಾಗನಂತೆ ಬುಸುಗುಟ್ಟುತ್ತಿರುವ 3 ಶರಗಳಿಂದ ಅರ್ಜುನನನ್ನು ನೋಯಿಸಿದನು. ಆದರೆ ಕಿರೀಟಿಗೆ ಆ ಸಂಗ್ರಾಮವು ಬಾಲಕರಿಗೆ ಚೆಂಡಿನಾಟವಿದ್ದಂತೆ ಆಯಿತು. ಕ್ಷಣ ಮಾತ್ರದಲ್ಲಿ ಒಂದೇ ಒಂದು ಬಾಣದಿಂದ ಆ ಕುಮಾರನನ್ನು ವಧಿಸಿದನು. ಅಗ್ನಿಯ ಅನಾಹುತಕ್ಕೆ ಕಾಡು ಸರ್ವನಾಶವಾಗುವಂತೆ ಕುರುಯೋಧರು ಪತಂಗದೋಪಾದಿಯಲ್ಲಿ ಮಧ್ಯ ಪಾಂಡವನ ಶರಗಳಿಗೆ ಬಲಿಯಾದರು. ಧರಿತ್ರಿಯ ಮೇಲೆ ಬಿದ್ದ ಆನೆಗಳ ರಾಶಿಯೆಷ್ಟು? ನೀರಿಗಾಗಿ ನಾಲಿಗೆ ಹೊರಚಾಚಿ ಬಿದ್ದಿರುವ ಅಶ್ವಗಳೆಷ್ಟು? ಸೋತಿದ್ದೇನೆ, ಕೊಲ್ಲಬೇಡಿ ಎಂದು ಅಂಗಲಾಚಿ ಪ್ರಾಣಭಿಕ್ಷೆ ಬೇಡಿ ಕಾಡುತ್ತಿರುವ ಆ ಸೈನಿಕರ ದುರವಸ್ಥೆಯು ಎಂತಹವನಿಗೂ ಕನಿಕರ ಹುಟ್ಟಿಸುವಂತಿತ್ತು. ಚತುರಂಗ ಬಲವಿದ್ದ ಆ ಕದನ ಭೂಮಿಯಲ್ಲಿ ಒಂದು ದಿಕ್ಕಿನಿಂದ ಇನ್ನೊಂದು ದಿಕ್ಕಿಗೆ ಸಂಚರಿಸಲು ಅರ್ಜುನನು ಶರಸೇತುವೆಯನ್ನು ರಚಿಸಬೇಕಾಯಿತು. ಶ್ರೀಕೃಷ್ಣನು, ಅರ್ಜುನ, ಕಾಳಗದ ಪ್ರೌಢಿಮೆಯಲ್ಲಿ ನಿನ್ನನ್ನು ಮೀರುವವರಾರು? ಅಕ್ಷೋಹಿಣಿ ಸೈನ್ಯಗಳು ಇರುವುದರಿಂದ ಪ್ರಥಮತಃ ಸಂಶಪ್ತಕರನ್ನು ಕೊಂದುಬಿಡು. ಅನಂತರ ಮಹಾರಥಿಕನು ಯಜಮಾನನಿಗೆ ಉತ್ಪನ್ನದ ಋಣ ತೀರಿಸುವ ಇಚ್ಛೆಯಿಂದ ಶರೀರದಲ್ಲಿ ನೆತ್ತರ ಕೊನೆಯ ಬಿಂದು ಇರುವವರೆಗೂ ಸೆಣಸಲಿರುವ ಕರ್ಣನನ್ನು ನಾವು ಎದುರಿಸಬೇಕಾಗಿದೆ ಎಂದು ಹೇಳಿದನು. ಪಾರ್ಥನು ಹರಿಯ ಅಪ್ಪಣೆಯನ್ನು ಶಿರಸ ವಹಿಸಿ ಬತ್ತಳಿಕೆಯಿಂದ ಅಮೋಘವಾದ ಬಾಣಗಳನ್ನೆಸೆದಾಗ ಯಾದವೇಂದ್ರನು ತನ್ನ ಮನದೊಳಗೆ ಆಶ್ಚರ್ಯಭರಿತನಾದನು. ಮುಂದಿನ ವಿಷಯ ಪಾಂಡ್ಯರಾಜನ ಕದನ. ಶ್ರೀಕೃಷ್ಣನು ಅರ್ಜುನನನ್ನು ಪ್ರಚೋದಿಸಿದನು. ಬಾವ, ನೀನು ಅಸಾಧಾರಣವಾದ ಕದನ ಕಲಿಯಾಗಿರುವೆ. ನಿನ್ನ ವಧೆಗೋಸ್ಕರ ಶತ್ರುಶೂರರು ಗಜ ರಥಾಶ್ವಗಳನ್ನು ಏರಿ ಇಂದಿನವರೆಗೆ ನಾನು ಕಂಡರಿಯದ ಹೊಸ ಆಯುಧಗಳನ್ನು ಉಪಯೋಗಿಸಿದ್ದಾರೆ. ಆದರೆ ನಿನ್ನ ಪರಾಕ್ರಮದ ಮುಂದೆ ಅವರ ಅಸ್ತ್ರಗಳು ನೆಲಕಚ್ಚಿವೆ. ಪಾರ್ಥ, ಆ ಕಡೆ ನೋಡು. ಭೂಮಿಯ ಮೇಲೆ ಬಿದ್ದಿರುವ ತೋಮರಗಳು, ಪ್ರಾಸಗಳು, ವೃಷ್ಟಿ, ಬಿಂದಿಪಾಲ, ಗದೆ, ಮುಸಲ, ಪರಿಗ, ಭುಷುಂಡಿ, ಕುಣಪ, ನಖರ, ಲಗುಡಗಳಿಂದ ಸಂಗ್ರಾಮ ಮಾಡಲು ಬಂದ ಮಹಾವೀರರು ಸೋತು ರಣರಂಗದಲ್ಲಿ ಇನ್ನೆಂದೂ ಏಳಲಾರದ ಹಾಗೆ ಶಾಶ್ವತವಾಗಿ ನಿದ್ದೆ ಮಾಡಿದ್ದಾರೆ. ಇತ್ತ ನೋಡು, ನೆತ್ತರಿನಿಂದ ತೊಯ್ದು ಹೋಗಿರುವ ವೀರಾಗ್ರಣಿಗಳ ಶರೀರಗಳು, ಸಾವಿರಾರು ರಥಗಳು, ಧ್ವಜಸ್ತಂಭ ಮುರಿದು ಬಿದ್ದಿರುವ ಪತಾಕೆಗಳು, ಯುದ್ಧ ಕಹಳೆಯನ್ನು ಮೊಳಗುವ ಶ್ವೇತವರ್ಣ ಶಂಖಗಳು. ಪಾಪ, ಈ ಯುದ್ಧ ಭೂಮಿಯ ತುದಿಯಲ್ಲಿ ಮಾವುತನ ಆದೇಶದಂತೆ ಪಾಂಡವ ಸೈನ್ಯವನ್ನು ಕೋರೆದಾಡೆಯಿಂದ ಸೀಳಲು ಬಂದ ಸಲಗಗಳು ನಿನ್ನ ಶರಹತಿಯನ್ನು ತಾಳಲಾರದೆ ನೂರಾರು ಸಂಖ್ಯೆಯಲ್ಲಿ ಪರ್ವತೋಪಾದಿಯಲ್ಲಿ ಸತ್ತು ಬಿದ್ದಿವೆ. ಈ ಮಹಾಸಮರದಲ್ಲಿ ನಿನ್ನ ಶೌರ್ಯ ವರ್ಣಿಸಲಸದಳ. ಅದಕ್ಕಾಗಿ ಮುಕ್ತಕಂಠದಿಂದ ನಿನ್ನನ್ನು ಪ್ರಶಂಸಿಸುತ್ತಿದ್ದೇನೆ. ಅದನ್ನು ಆಲಿಸಿದ ಲೋಕವೀರನು ಶ್ರೀಕೃಷ್ಣನಿಗೆ ತಲೆಬಾಗಿದನು. ಅಷ್ಟರೊಳಗಾಗಿ ಪಾಂಡ್ಯರಾಜನು ಯುದ್ಧ ಭೂಮಿಯಲ್ಲಿ ತವಕದಿಂದ ಕೌರವರ ಮೇಲೆ ದಾಳಿ ಮಾಡಿದನು. ಆತನು ವಿವಿಧ ಅಸ್ತ್ರಗಳನ್ನು ಪ್ರಯೋಗಿಸಿ ಕೌರವರ ಸೈನ್ಯದಲ್ಲಿ ಅಗಣಿತವಾದ ಸಾವು ನೋವು ಉಂಟು ಮಾಡಿದನು. ಇವೆಲ್ಲವನ್ನು ಆಲಿಸುತ್ತಿದ್ದ ಧೃತರಾಷ್ಟ್ರನಿಗೆ ಆಶ್ಚರ್ಯವಾಯಿತು. ಅಯ್ಯ ಸಂಜಯ, ನೀನು ಹೇಳುವ ರೀತಿಯಲ್ಲಿ ಪಾಂಡ್ಯನು ಅಷ್ಟು ಬಲಾಢ್ಯನೇ? ಹಿಂದೆ ಒಮ್ಮೆ ಅವನ ವಿಚಾರವಾಗಿ ನಿನ್ನಲ್ಲಿ ನಿರೂಪಿಸಿರುವೆ. ಅವನ ಯುದ್ಧ ವರ್ಣನೆ ಮಾಡು. ದೊರೆಯೇ, ಪಾಂಡ್ಯರಾಜನು ಪಾಂಡವರ ಪಕ್ಷದಲ್ಲಿ ಓರ್ವ ಪ್ರತಾಪಿ ರಾಜನಾಗಿದ್ದನು. ಅವನ ಮನಸ್ಸಿನಲ್ಲಿ ಕೃಷ್ಣಾರ್ಜುನರಿಗೆ ತಾನೇನು ಕಮ್ಮಿಯಿಲ್ಲ ಎಂಬ ಅಹಂಭಾವವಿತ್ತು.
ಯಂತ್ರದ ಚಕ್ರಗಳು ತಿರುಗುವ ರೀತಿಯಲ್ಲಿ ಆತನ ರಥವು ರಣಕಣದಲ್ಲಿ ಗರಗರನೆ ತಿರುಗಿ ಕೌರವ ಪಕ್ಷಕ್ಕೆ ಹಾನಿಯನ್ನುಂಟು ಮಾಡುತ್ತಿತ್ತು. ಅವನ ಸಮಕ್ಷಮದಲ್ಲಿ ವೀರಾದಿವೀರರು ನಿಲ್ಲಲಾರದೆ ಕಾಲಿಗೆ ಬುದ್ಧಿ ಹೇಳಿದರು. ಅವನ ಶರಾಘಾತವನ್ನು ಸಹಿಸಿಕೊಳ್ಳಲಾರದೆ ರಾವುತರು ಅಶ್ವದಿಂದ ಕುಸಿದು ಬಿದ್ದರು. ಇಂದ್ರನು ವಜ್ರಾಯುಧದಿಂದ ಪರ್ವತಗಳನ್ನು ಧ್ವಂಸ ಮಾಡುತ್ತಿದ್ದಂತೆ ಅವನು ಕದನ ಕುಶಲಿಯಾದನು. ಬಾಲ್ಯಿಕ, ನಿಷಾದ, ಕಂಪಲ ಮುಂತಾದ ಮತ್ತು ದಕ್ಷಿಣಾತ್ಯರ ದೊರೆಗಳ ಕವಚವನ್ನು ಸೀಳಿದನು. ಇನ್ನೇನು ಮಾಡುವುದು ಎಂದು ಕೌರವ ಪಕ್ಷದಲ್ಲಿ ಚಿಂತೆ ಮೂಡಿತು. ರಣಾಂಗಣದಲ್ಲಿ ವೈರಿಗಳನ್ನು ಹಿಮ್ಮೆಟ್ಟಿಸುತ್ತಿದ್ದ ಅಶ್ವತ್ಥಾಮನು ಪಾಂಡ್ಯನಲ್ಲಿಗೆ ತನ್ನ ರಥವನ್ನು ಸಾಗಿಸುವಂತೆ ಸಾರಥಿಗೆ ಆಜ್ಞಾಪಿಸಿದನು. ಪಾಂಡ್ಯರಾಜ, ಮಹಾಮೇಘದಂತೆ ಗರ್ಜಿಸುತ್ತಿರುವೆಯಲ್ಲ, ಅನೇಕ ದೊರೆಗಳನ್ನು ಯೋಧರನ್ನು ಅರೆ ಕ್ಷಣದೊಳಗೆ ಜಯಿಸಿದ ಕೂಡಲೇ ವಿಜಯಿಯಾದೆ ಎಂದು ಭಾವಿಸಿದೆಯಾ? ಕೆಲ ಶೂರರು ನಮ್ಮಲ್ಲಿ ನಿನ್ನ ಪರಾಕ್ರಮಕ್ಕೆ ಭಯಭೀತರಾದರೂ ನಾನು ಕೌರವ ಪಕ್ಷದಲ್ಲಿ ಇರುವಷ್ಟು ಸಮಯ ನಿನ್ನ ಕರಚಮತ್ಕಾರ ಸಾಗದು. ಅಷ್ಟರೊಳಗಾಗಿ ನವಿಲು ಧ್ವಜವನ್ನು ಹೊಂದಿರುವ ಪಾಂಡ್ಯರಾಜನು ಕರ್ಣೆ ಎಂಬ ಶರದಿಂದ ಗರುಡಸುತನನ್ನು ಘಾತಿಸಿದನು. ಅಶ್ವತ್ಥಾಮನು ರೋಷದಿಂದ, ಅಯ್ಯ, ನಿನ್ನ ಬಾಣವನ್ನು ಅರ್ಧ ಪಥದಲ್ಲಿಯೇ ತುಂಡರಿಸಿದ್ದೇನೆ. ವ್ಯರ್ಥವಾದ ಜಯದ ಆಸೆಯನ್ನು ಇಟ್ಟುಕೊಂಡು ಪೂರ್ವದಲ್ಲಿ ಅಂಧಕಾಸುರನು ಬೆಳ್ಳಿ ಬೆಟ್ಟದೊಡೆಯನಾದ ಮುಕ್ಕಣ್ಣನಲ್ಲಿ ಸೆಣಸಿ ಸೋತಿದ್ದನಂತೆ. ನಿನ್ನ ದುರವಸ್ಥೆ ಹಾಗಾಗಿದೆ ಎನ್ನುತ್ತಾ ನಾರಾಚವನ್ನು ಪಾಂಡ್ಯನ ಮೇಲೆ ನೇರವಾಗಿ ಹೂಡಿದನು. ಮರುಕ್ಷಣದಲ್ಲಿಯೇ ಅರಸನು ದ್ರೌಣಿಯ ಧನುಸ್ಸನ್ನು ಕತ್ತರಿಸಿದನು. ಅಶ್ವತ್ಥಾಮನು, ರಾಜ, ಧನುಸ್ಸು ಕಳೆದುಕೊಂಡುದಕ್ಕಾಗಿ ಚಿಂತಿಸುವುದಿಲ್ಲ. ಯುದ್ಧದಲ್ಲಿ ಹೀಗಾಗುವುದು ಅಸ್ವಾಭಾವಿಕವೇನೂ ಅಲ್ಲ. ಈ ನನ್ನ ಬಾಣದ ಗತಿಯನ್ನು ಪರೀಕ್ಷಿಸು. ಉನ್ಮುಖಿ, ಅಭಿಮುಖಿ, ತಿರ್ಯಕ್, ಮುಂದ, ಗೋಮುತ್ರಿಕ, ಧ್ರುವ, ಸ್ಖಲಿತ, ಯಮಕ, ಕ್ರಾಂತ, ಕೃಷ್ಟ್ರ ಎಂಬ ಅನೇಕ ವಿಧವಾದ ಶರಗತಿಗಳನ್ನು ಕಣ್ಣಾರೆ ನೋಡು. ಮಿಂಚಿನ ವೇಗದಿಂದ ಇವುಗಳು ನಿನ್ನನ್ನು ದೆಸೆಗೆಡಿಸುವವು ಎನ್ನುತ್ತಾ ದಿವ್ಯಾಸ್ತ್ರಗಳನ್ನು ಹೂಡಿದನು. ಅಶ್ವತ್ಥಾಮನ ಶರ ಹೂಡುವ ಜಾಣ್ಮೆ ಎಷ್ಟಿತ್ತೆಂದರೆ 8 ಎತ್ತಿನ ಗಾಡಿಗಳಲ್ಲಿ ತುಂಬಬಹುದಾದಷ್ಟು ಕಣೆಗಳನ್ನು ಅರ್ಧ ಯಾಮದೊಳಗೆ ವೈರಿಯ ಮೇಲೆ ಪ್ರಯೋಗಿಸುತ್ತಿದ್ದನು. ಅಷ್ಟಾದರೂ ಆ ರಾಜನ ಬಲವು ಕಮ್ಮಿಯಾಗಲಿಲ್ಲ. ಆ ಗುರುಸುತನು ಪುನಃ ವೈರಿಯ ಭುಜಗಳನ್ನು ಅಸ್ತ್ರಗಳಿಂದ ಮುಚ್ಚಿಬಿಟ್ಟನು. ಅದರಿಂದಾಗಿ ಬೆಂಕಿಯ ಕೆಂಡದಂತಿರುವ ದ್ರೌಣಿಯ ಮುಂದೆ ಅವನು ರಥಹೀನನಾಗಬೇಕಾಯಿತು. ತೇರು ಹೋದರೇನಂತೆ? ಗಜಾರೂಢನಾಗಿ ಸಂಗ್ರಾಮ ಮಾಡಲು ಶಕ್ತನಾದ ಪಾಂಡ್ಯನು ಹಸ್ತಿಯನ್ನೇರಿ ತೋಮರವನ್ನು ಬೀಸುತ್ತಾ ಅಶ್ವತ್ಥಾಮನನ್ನು ಸಂಧಿಸಿದನು. ಆ ಆಯುಧವನ್ನು ಕಲಶ ಸಂಭವಸುತನ ಮೇಲೆ ಬೀಸಿ ಅವನ ಶಿರೋಭೂಷಣವಾಗಿದ್ದ ಕಿರೀಟವನ್ನು ಪುಡಿಗೈದನು. ದ್ರೌಣಿಯು ಕ್ಷಣಕಾಲ ಯೋಚಿಸಿ ಇನ್ನು ಮುಂದೆ ಈತನನ್ನು ಬದುಕಲು ಬಿಡಬಾರದೆಂದು ತೀರ್ಮಾನಿಸಿ ಕಾಲಿನಿಂದ ತುಳಿಯಲ್ಪಟ್ಟಾಗ ಬುಸುಗುಟ್ಟುವ ನಾಗದಂತೆ ಯಮಸದೃಶನಾದ 14 ಅಸ್ತ್ರಗಳನ್ನು ಕೈಗೆತ್ತಿಕೊಂಡನು. 5 ಬಾಣಗಳಿಂದ ಆನೆಯ ಕಾಲು ಮತ್ತು ಸೊಂಡಿಲನ್ನು, 3 ಬಾಣಗಳಿಂದ ಪಾಂಡ್ಯನ ದ್ವಿಭುಜಗಳನ್ನು ಮತ್ತು ಶಿರಸ್ಸನ್ನು ಹೋಳು ಮಾಡಿದನು. ಇನ್ನುಳಿದ 6 ಬಾಣಗಳಿಂದ ಅವನನ್ನು ಹಿಂಬಾಲಿಸಿದ ರಥಿಕರನ್ನು ಸಂಹರಿಸಿದನು. ಸಂಗ್ರಾಮದಲ್ಲಿ ಜಯವು ಅಶ್ವತ್ಥಾಮನ ಪಾಲಿಗೆ ಲಭಿಸಿತು. ರೋಷದಿಂದ ಪುಟನೆಗೆಯುತ್ತಿದ್ದ ಆ ರಾಜನ ಶಿರಸ್ಸು, ಕೆಂಪಾದ ಕಣ್ಣುಗಳ ದೀರ್ಘ ತೋಳುಗಳು ರಕ್ತದಿಂದ ತೊಯ್ದು ದೇಹವು ಧರಣಿಯ ಮೇಲೆ ಬಿತ್ತು. ಗುರುಪುತ್ರನು ಅಲ್ಲಿಗೂ ಅವನನ್ನು ಬಿಡದೆ ಪಿಷ್ಟಪಿಂಡಗಳನ್ನು ಮಾಡುವಂತೆ ದೇಹವನ್ನು 10 ಭಾಗವಾಗಿ ಮಾಡಿದನು. ಆಗ ನಿನ್ನ ಸುತ ದುರ್ಯೋಧನನ ಮುಖದಲ್ಲಿ ಕ್ಷಣಕಾಲ ಸಂತಸ ಉದಯಿಸಿತು. ಅಶ್ವತ್ಥಾಮನ ಮಹಾಪರಾಕ್ರಮವನ್ನು ನೋಡಿ ಕಂಗಾಲಾದ ಪಾಂಡ್ಯರಾಜನ ಸಮೀಪ ಇದ್ದ ಯೋಧರು ಕಾಲಿಗೆ ಬುದ್ಧಿ ಹೇಳಿದರು. ಸಹಸ್ರ ಸಂಖ್ಯೆಯಲ್ಲಿ ವಧಿಸಲ್ಪಟ್ಟಾಗ ಪಾಂಡವ ಸೈನ್ಯ ಪ್ರಮುಖರು ಮುಂದೇನು ಮಾಡಲು ತೋಚದೆ ಚಿಂತಾಕ್ರಾಂತರಾದರು. ಶ್ರೀಕೃಷ್ಣನು ಅರ್ಜುನನೊಂದಿಗೆ ನಮ್ಮವರ ಅನೇಕರು ಭಯಭೀತರಾದಂತಿದೆ. ನೀನು ಏನನ್ನು ಮಾಡಬಹುದೆಂದು ವೀರನಾದ ನಿನ್ನ ಮುಖವನ್ನೇ ಎವೆಯಿಕ್ಕದೆ ವೀಕ್ಷಿಸುತ್ತಿದ್ದಾರೆ. ಆದುದರಿಂದ ನಾವು ಸರ್ವರಲ್ಲಿಯೂ ಧೈರ್ಯವನ್ನು ತುಂಬಿ ವೈರಿ ಪಕ್ಷವನ್ನು ನಿರ್ನಾಮ ಮಾಡುವ ಗುರಿಯನ್ನಿಟ್ಟು ಮುಂದೆ ನಡೆಯೋಣ. ದುರದೃಷ್ಟವಶಾತ್
ಚತುರಂಗ ಬಲದ ಸಂಹಾರವು ನಮ್ಮ ಕಡೆಯಲ್ಲಿ ವೈರಿಗಳಿಂದ ಆಗುತ್ತಿದೆ ಎಂದನು. ಅರ್ಜುನನು ಅದಕ್ಕೊಪ್ಪಿ, ಶ್ರೀಕೃಷ್ಣ, ಅಶ್ವಗಳನ್ನು ವೇಗವಾಗಿ ನಡೆಸು ಎಂದು ತನ್ನ ಚಿತ್ತದ ತವಕವನ್ನು ನಿವೇದಿಸಿದನು. ಪಾಂಡವರು ರಣಕರ್ಕಶನಾದ ಭೀಮಸೇನನ ಮುಂದಾಳುತನದಲ್ಲಿ ಹೆಜ್ಜೆ ಹಾಕಿದರು. ಉಭಯ ಪಕ್ಷಗಳ ಸೈನಿಕರು ತಮ್ಮ ತಮ್ಮ ಅಸ್ತ್ರಗಳನ್ನು ಧರಿಸಿ ಯುದ್ಧವನ್ನು ಮತ್ತೊಮ್ಮೆ ಪ್ರಾರಂಭಿಸಿದರು. ಆನೆಗಳ ಝೇಂಕಾರ, ಕುದುರೆಗಳ ಹೇಷಾರವ, ಪದಾತಿಗಳ ಗರ್ಜನೆಗಳಿಂದ ಕೂಡಿದ ರಣರಂಗದಲ್ಲಿ ಕೋಲಾಹಲವೇ ಕೋಲಾಹಲ. ಸೇನಾಧಿಪತಿಯಾದ ಕರ್ಣನು ತನ್ನವರಲ್ಲಿ ಧೈರ್ಯವನ್ನು ತುಂಬಿ ಪಾಂಡವ ಸೇನೆಯನ್ನು ಸೀಳಿ ಬಿಡುವನೋ ಎಂಬ ರೀತಿಯಲ್ಲಿ ತೇರನ್ನು ಮುಂದೆ ಸಾಗಿಸಿದನು. ಪಾಂಚಾಲ ವೀರರ 10 ರಥಗಳ ಗಾಲಿಗಳು ಕಳಚಲ್ಪಟ್ಟವು. ಕುಪಿತರಾದ ಪ್ರಮುಖರು ಸೇನಾಧಿಪತಿಯಾದ ಕರ್ಣನನ್ನು ಮುತ್ತಿದರು. ಕರ್ಣನಾದರೋ ನಿರ್ದಿಷ್ಟ ಗುರಿಯನ್ನಿರಿಸಿಕೊಂಡು ಸಿಡಿಲ ಮರಿಯಂತೆ ಶತ್ರು ಸೈನಿಕರ ವಧೆಯನ್ನು ಮಾಡುತ್ತಿದ್ದನು. ಅದನ್ನು ಸಹಿಸಲಾಗದೆ ದೃಷ್ಟದ್ಯುಮ್ನ, ದ್ರೌಪದೆಯರು, ನಕುಲ, ಸಹದೇವ, ಯುಯುಧಾನ ಮುಂತಾದವರು ರಾಧೇಯನನ್ನು ಮುತ್ತಿದರು. ಆ ಸಮಯದಲ್ಲಿ ರಣಾಂಗಣದ ಇನ್ನೊಂದು ದಿಕ್ಕಿನಲ್ಲಿ ಮಹಾಬಲಿಷ್ಠರಾದ ಯೋಧರು ಎದುರಾಳಿಗಳನ್ನು ಆಹ್ವಾನಿಸುತ್ತಾ ರುದ್ರದೇವನ ತಾಂಡವ ನೃತ್ಯದಂತೆ ಕುಣಿದು ನಿರ್ಭಯರಾಗಿ ವಿರೋಧಿಗಳನ್ನು ಸೋಲಿಸಿದರು. ಅಶ್ವಾರೋಹಿಗಳಿಂದ ಅನೇಕ ಬಲಿಷ್ಠರು ಸೋಲಿಸಲ್ಪಟ್ಟರು. ಸೊಂಡಿಲುಗಳನ್ನು ಕಳೆದುಕೊಂಡ ಗಜ ಸಮೂಹವು ಸಿಟ್ಟಿನಿಂದ ಸಿಕ್ಕಿದ ಯೋಧರನ್ನು ಕಾಲಿನಿಂದ ತುಳಿದು ಮುಂದೆ ಸಾಗಿದವು. ರಥಾಶ್ವ ಗಜಗಳ ಮೇಲಿಂದ ಬೀಳುವ ವೀರ ಪರಾಕ್ರಮಿಗಳೆಷ್ಟು ಅವರು ಗಾಳಿಯ ವೇಗಕ್ಕೆ ಮರದಿಂದ ಬೀಳುವ ಬುಗುರಿ ಹಣ್ಣುಗಳಂತೆ ತೋರುತ್ತಿದ್ದವು. ಕ್ಷಣಾರ್ಧದಲ್ಲಿ ಆಗುವ ಸಾವು ನೋವುಗಳ ಲೆಕ್ಕವನ್ನು ವಿವರಿಸಲು ಸಾಧ್ಯವಾಗಿತ್ತು. ಸೈನಿಕರ ಮುಖಗಳು ರವಿಯ ತಾಪಕ್ಕೆ ಭೂಮಿಯ ಮೇಲೆ ಬಿದ್ದು ಬಾಡಿ ಹೋದ ಕಮಲದಂತಾದವು. ಮಹಾರಾಜ, ಕೌರವ ಗಜಬಲವು ದೃಷ್ಟದ್ಯುಮ್ನನನ್ನು ಕೊಲ್ಲುವ ದೃಢ ಇಚ್ಛೆಯಿಂದ ಪಾಶತವನನ್ನು ಮುತ್ತಿಗೆ ಹಾಕಿತು. ಪಾಂಚಾಲನ ಸೇನೆಯನ್ನು ಅಂಗ, ವಂಗ, ಮಗಧ, ತಾಮ್ರಲಿಪ್ತ, ಮೇಖಲ, ಕೋಸಲ, ಮದ್ರ, ದಶಾರ್ಣ, ವೇಮಾದ ರಾಜ್ಯದಿಂದ ಬಂದಿರುವ ಗಜಾರೋಹಿಗಳು ಶರ, ತೋಮರ, ನಾರಾಚಗಳಿಂದ ನೋಯಿಸಿದರು. ಅಂಗರಾಜನು 800 ತೋಮರಗಳನ್ನು ನಕುಲನ ಮೇಲೆ ಎಸೆದಾಗ ಅರ್ಧಪಥದಲ್ಲಿಯೇ ಅವುಗಳು ಖಂಡಿಸಲ್ಪಟ್ಟವು. ನಕುಲನು ಕತಿಗೊಂಡು ಅರ್ಧಚಂದ್ರ ಬಾಣದಿಂದ ಅಂಗರಾಜನ ತಲೆಯನ್ನು ಕೆಳಗುರುಳಿಸಿದನು. ಒಡನೆಯೇ ಕೋಪಗೊಂಡ ಸಹಸ್ರಾರು ಮಾವುತರು ನಕುಲನ ಮೇಲೆ ಕೈ ಮಾಡಲು ಉದ್ಯುಕ್ತರಾದರು. ಕುಂದ, ಪಾಂಚಾಲ, ಸೋಮಕ ಯೋಧರು ತಮ್ಮ ಆಯುಧಗಳಿಂದ ಸಹಸ್ರಾರು ಆನೆಗಳ ಕುಂಭಸ್ಥಳವನ್ನು ಸೀಳುತ್ತಿರುವಾಗ ಪಾಂಡುಪುತ್ರನಾದ ನಕುಲನು ತನ್ನ ಶ್ರೇಷ್ಠವಾದ ಶರವನ್ನು ಪ್ರಯೋಗಿಸಿದನು. ಸಹದೇವನು ಸಹ ಅಲ್ಲಿಗೆ ಧಾವಿಸಿ ಗಜಗಳನ್ನು ತನ್ನ ಶ್ರೇಷ್ಠವಾದ ಶರವರ್ಷದಿಂದ ಕೊಂದನು. ಹೀಗೆ ಕೌರವನ ಪಕ್ಷಕ್ಕೆ ಸಹಿಸಿಕೊಳ್ಳಲಾರದಷ್ಟು ನಷ್ಟವಾಯಿತು. ಸಹದೇವನು ಉಂಟುಮಾಡಿದ ಭಾರೀ ನಷ್ಟವನ್ನು ಕಂಡು ದುಶ್ಯಾಸನನು ಆತನೊಡನೆ ಮಹಾಯುದ್ಧಕ್ಕೆ ತೊಡಗಿದನು. ಸಹದೇವನನ್ನು ಶಕ್ತಿಯುತವಾದ 3 ಬಾಣಗಳಿಂದ ಹೊಡೆದರೆ ಅವನೇನು ಸಾಮಾನ್ಯನೇ? ಪುನಃ ದುಶ್ಯಾಸನನ ಮೇಲೆ 70 ಬಾಣಗಳನ್ನು ಹೂಡಿ ಅವನ ರಥವನ್ನು ಸಾರಥಿಯನ್ನು ಘಾಸಿಗೊಳಿಸಿದನು. ಅದಕ್ಕೆ ಪ್ರತಿಯಾಗಿ 73 ಬಾಣಗಳು ಸಹದೇವನ ಬಾಹುಗಳಿಗೆ ವಕ್ಷಸ್ಥಳಕ್ಕೆ ವೈರಿಯಿಂದ ಪ್ರಯೋಗಿಸಲ್ಪಟ್ಟವು. ಅದನ್ನು ಸಹಿಸಿಕೊಂಡು ತೀಕ್ಷ್ಣವಾದ ಅಲುಗಿನಿಂದ ಕೌರವ ಅನುಜನು ಅವನ ಶರವನ್ನು 2 ಸೀಳು ಮಾಡಿದನು. ಅದೆಂತಹ ಭಯಂಕರ ಯುದ್ಧ! ದುಶ್ಯಾಸನನು ಸಹದೇವನ ಸಾರಥಿಯನ್ನು ಕೆಡಹಿದಾಗ ಅದಕ್ಕೆ ಪ್ರತಿಯಾಗಿ ಈತನು ರಿಪುವಿನ ಕವಚವನ್ನು ಸೀಳಿದನು. ಬಾಣದ ನೋವನ್ನು ಸಹಿಸಲಾರದೆ ಧಾರ್ತರಾಷ್ಟ್ರನು ಮೂರ್ಛಿತನಾದನು. ಸಾರಥಿಯು ಕೂಡಲೇ ಮಾದ್ರೀಸುತನಿಂದ ತಪ್ಪಿಸುವುದಕ್ಕಾಗಿ ತೇರನ್ನು ಬಲು ದೂರ ಒಯ್ಯಬೇಕಾಯಿತು. ದುಶ್ಯಾಸನ, ನಿನ್ನನ್ನು ಕೊಂದೇ ಬಿಡುತ್ತಿದ್ದೆ, ಆದರೆ ಮಾಡುವುದೇನು? ನನ್ನ ಅಣ್ಣನು ನಿನ್ನನ್ನು ವಧಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ್ದಾನೆ. ಅದಕ್ಕಾಗಿ ಬಿಟ್ಟಿದ್ದೇನೆ. ಅವನ ಪ್ರತಿಜ್ಞೆಯಿಂದಾಗಿ ನೀನು ಇಂದು ಉಳಿದು ಹೋದೆ. ಅಷ್ಟರವರೆಗೆ ಬದುಕಿಕೋ ಎಂದು ಹೂಂಕರಿಸಿದನು. ಮರ ಕಡಿಯುವವನು ವೃಕ್ಷವನ್ನು ಹತ್ತುವಾಗ ಕೆಂಪು ಇರುವೆಗಳಿರುವ ಗೂಡುಗಳನ್ನು ಹೇಗೆ ಪ್ರಥಮತಃ ಉರುಳಿಸುತ್ತಾನೆಯೋ ಅದೇ ರೀತಿಯಲ್ಲಿ ಸಹದೇವನು ಕೌರವ ಸೈನ್ಯವನ್ನು ಧರೆಗುಳಿಸಿದನು. ರವಿಯ ಮುಂದೆ ನಕ್ಷತ್ರಗಳ ಪ್ರಕಾಶವು ಹೇಗೆ ನಗಣ್ಯವೋ ಹಾಗಾಯಿತು ಕೌರವನ ಪಕ್ಷದ ಅವಸ್ಥೆ.
ಸ್ನೇಹಿತರೆ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.